ಸೊ ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಅಣ್ಣವರ ಗರಡಿಯಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಇವರು ತಿಳ್ಕೊಂಡೇ ಫೀಲ್ಡಿಗೆ ಇಳಿದಿದ್ದಾರೆ ಅಂತಾನು ಹೇಳ್ಬೋದು. ಡೈರೆಕ್ಟರ್ ಚಿಕ್ಕಣ್ಣ ಸರ್ ನಮ್ ಜೊತೆ ಇದ್ದಾರೆ. ಸಾಯೋವರೆಗೂ ಆರೋಗ್ಯವಾಗಿರ್ತೀನಿ ಅನ್ಕೊಂಡಿದ್ದೀನಿ ಅಂತ ಆತರ ನಮ್ದೊಂದು ಚಿಕ್ಕ ವಯಸ್ಸಿನಿಂದ ಬೆಳ್ಕೊಂಡ್ ಬಂದ್ಬಿಟ್ಟಿದ್ದು ವಾತಾವರಣ. ಅದು ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಬಾರ್ದಂತ ಹಿರಿಯರು ಹೇಳಿದ್ರು, ಪಾಸಿಟಿವ್ ಅಲ್ಲೇ ಇರ್ಬೇಕು. ಸರ್ ಯಾಕೆ ಈ ಫಿಲಂ ಇಂಡಸ್ಟ್ರಿನ ಚೂಸ್ ಮಾಡಿದ್ರಿ? ಇಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿ ನಮ್ದು ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ತಾಲೂಕು. ಬಂಡ್ರೆಮ್ಮರು ನಾಟಕ ಕಂಪನಿಗೆ ಬರ್ತಾ ಇದ್ರು. ಶೂಟಿಂಗ್ ಇಲ್ದಾಗ ಅಲ್ಲಿ ನಾಟಕ ಬರೋರು. ರಾಜಶಂಕರಣ್ಣ, ಬಾಲಣ್ಣವರು, ಉದಯ್ ಕುಮಾರ್ ಅವರು ಇವರೆಲ್ಲ ಬಂದೋಗರು, ವರ್ಷಕ್ಕೊಂದ್ಸಲ ಬಂದೋಗರು. ಆಧ್ಯಾತ್ಮಿಕ ಅಂತ ಅಂದಾಗ ಇಮಿಡಿಯೇಟ್ಲಿ ಮದ್ರಾಸಿಗೆ ಬರ್ತೀರಾ, ಫಿಲಂ ಇಂಡಸ್ಟ್ರಿ ಜಾಯ್ನ್ ಆಗ್ತೀರಾ, ಇದೆಲ್ಲ ಹೇಗ್ ಸಾಧ್ಯ? ಒಬ್ರು ಮದ್ರಾಸಿನಾಗ ಹೇಳಿದ್ರು, ನಿಮಗೆ ಮಂತ್ರಾಲಯ ಹತ್ರ ಅಲ್ವಾ ಬಳ್ಳಾರಿಗೆ? ಹೌದು ಸರ್. ರಾಯರ ಹತ್ರ ಹೋಗ್ಬಾರೋ, ಯಾಕೆ ಕಷ್ಟದಲ್ಲಿ ಇದೆಯಾ ರಾಘವೇಂದ್ರ ಸ್ವಾಮಿ? ನಾನೇನು ನಿಮ್ಮನ್ನು ರಾಜ್ಕುಮಾರ್ ಕಂಪನಿಯಾಗ ಕೇಳ್ತಾ ಇದೀನಿ, ದೊಡ್ಡ ಕಂಪನಿ, ಸಣ್ಣ ಪುಟ್ಟ ಕಂಪ್ನಿಯಾರು ಸಿಗಬಾರ್ದು ಅಂದೆ. ನಿಮ್ಮ ಶಿಷ್ಯನಿಗೆ ನಾನು ಕಷ್ಟ ಎಲ್ಲ ಹೇಳ್ಕೊಂಬಿಟ್ಟಿದ್ದೀನಿ. ನೀವಿಬ್ಬರು ಚರ್ಚೆ ಮಾಡಿ ಅದೇನು ಮಾಡ್ತಾರೆ ಮಾಡಿ, ಯಾವ್ದಾರು ಒಂದು ಕಂಪನಿ ಕೊಡಿಸಿ. ಈ ಹೊನ್ನವಳ್ಳಿ ಕೃಷ್ಣ ಇದಾರಲ್ಲ, ಅವರು ಸಹ ನಿರ್ದೇಶಕರು. ಆಮೇಲೆ ಅವರು ನೀ ಎಲ್ಲೇ ಹುಡುಕ್ತಾ, ನೆನ್ನೆಯಿಂದ ಹುಡುಕ್ತಾ ಇದೀನಿ. ಅವನು ಯಾಕಪ್ಪ ಅಂತ ಅಕ್ಕ ಅವ್ರು ಕೇಳಿದ್ರೆ, ನಿನ್ನ ಶ್ರೀರಾಮ ಎಂಟರ್ಪ್ರೈಸ್ನಾಗ ಒಬ್ಬನಿದ್ನಲ್ಲ ಚಿಕ್ಕಣ್ಣ ಅಂತೇಳಿ,